ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಣ್ಣೆಯನ್ನು ಯೂಸ್ ಮಾಡದೆ ಮೃದುವಾಗಿ ಚಪಾತಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ಚಪಾತಿ ಮಾಡೋದಕ್ಕೆ ಮೊದಲು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ ಈ ಕಪ್ನಲ್ಲಿ 2 ಕಪ್ ಆಗುವಷ್ಟು ಆಶೀರ್ವಾದ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನಾರ್ಮಲ್ ನೀರನ್ನೇ ತೊಗೊಂಡಿರೋದು, ಬಿಸಿನೀರು ಏನನ್ನು ಹಾಕ್ಕೊಳ್ತಾ ಇಲ್ಲ. ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ಮತ್ತು ನೀರು ಜಾಸ್ತಿ ಆದರೆ ಮತ್ತೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಆದರೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಸ್ಮೂತ್ ಇರಬೇಕು, ತುಂಬ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು, ಚಪಾತಿ ಕೂಡ ಗಟ್ಟಿಯಾಗಿಬಿಡುತ್ತೆ. ಓಕೆ, ಸ್ವಲ್ಪ ಸಾಫ್ಟ್ ಆಗಿದ್ದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪನೂ ಎಣ್ಣೆಯನ್ನು ಹಾಕ್ಕೊಳ್ತಾ ಇಲ್ಲ, ಹಿಟ್ಟನ್ನು ಕೂಡ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಬೇಯಿಸ್ಕೊಳ್ಳುವಾಗ ಕೂಡ ಎಣ್ಣೆಯನ್ನು ಯೂಸ್ ಮಾಡ್ತಾ ಇಲ್ಲ. ಇದನ್ನು ಈ ಥರ ಚೆನ್ನಾಗಿ ಕಲಿಸಿದ ಮೇಲೆ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ. ನಿಮಗೆ ಟೈಮ್ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಿದ್ರೆ ಬಿಡ್ಬೋದು. ಇದನ್ನು ನಾನು ಅರ್ಧ ಗಂಟೆಗಳ ಕಾಲ ಬಿಟ್ಟಿದ್ದೆ. ಇವಾಗ ಅರ್ಧ ಗಂಟೆಯ ನಂತರ ಇದನ್ನು ಮಾಡ್ತಾ ಇರೋದು. ಪುನಃ ಒಂದು ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಇದರಲ್ಲಿ ಮೀಡಿಯಮ್ ಸೈಜ್ನ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಿನ ಚಪಾತಿ ಬೇಕು ಆ ಸೈಜ್ನಲ್ಲಿ ಉಂಡೆಯನ್ನು ಮಾಡ್ಕೊಳ್ಳಿ. ಅದೇ ಥರ ಎಲ್ಲ ಹಿಟ್ಟಿನಲ್ಲಿ ಉಂಡೆಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರುವ 2 ಕಪ್ ಹಿಟ್ಟಿನಲ್ಲಿ ಒಂದು 13ರಿಂದ 14 ಚಪಾತಿ ಆಗುತ್ತೆ, ಮೀಡಿಯಮ್ ಸೈಜ್ನದು. ಈ ಥರ ಉಂಡೆಗಳನ್ನು ಕಟ್ಟಿ ಇಟ್ಕೊಂಡಿದ ಮೇಲೆ ಇವಾಗ ಉಂಡೆಯನ್ನು ಲಟ್ಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಲಟ್ಸ್ಕೊಳ್ಳುವಾಗ ಮೊದಲು ಉಂಡೆಯನ್ನು ಗೋಧಿ ಹಿಟ್ಟಿನಲ್ಲಿ ಈ ಥರ ತಾಗಿಸ್ಕೊಂಡು ಲಟ್ಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಲಟ್ಸ್ಕೊಳ್ಳುವಾಗ ಮಧ್ಯ ಮಧ್ಯದಲ್ಲಿ ಹಿಟ್ಟು ಬೇಕಿದ್ರೆ ಸ್ವಲ್ಪ ಲೈಟಾಗಿ ಅದನ್ನು ತಾಗಿಸ್ಕೊಳ್ಳಿ. ತುಂಬ ಹಿಟ್ಟನ್ನು ಹಾಕ್ಕೊಳ್ಬೇಕಂತ ಲೈಟಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹಾಕಿದ್ರೆ ಚಪಾತಿ ವೈಟ್ ಥರ ಹಿಟ್ಟೆ ಕಾಣಿಸ್ಬಿಡುತ್ತೆ. ನಾನು ಇವಾಗ ಇದನ್ನು ನಾರ್ಮಲಾಗಿ ಲಟ್ಸ್ಕೊಳ್ತಾ ಇರೋದು. ನಿಮಗೆ ಲೇಯರ್ ಥರ ಬೇಕಂದರೆ ಪುನಃ ಮರ್ಚಿ ಇದನ್ನು ಲಟ್ಸ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ಇದನ್ನು ರೌಂಡಾಗಿ ಲಟ್ಸ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದನ್ನು ಲಟ್ಸಿ ಆಗಿದೆ, ಇವಾಗ ಇನ್ನೊಂದನ್ನು ಲಟ್ಸಿ ತೋರಿಸ್ತಾ ಇದ್ದೀನಿ. ಉಂಡೆಗೆ ಹಿಟ್ಟನ್ನು ತಾಗಿಸ್ಕೊಳ್ಳುವಾಗ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ತಾಗಿಸ್ಕೊಂಡು ಲಟ್ಸ್ಕೊಳ್ಳಿ, ಆಮೇಲೆ ಮಾತ್ರ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ಹಿಟ್ಟನ್ನು ತಾಗಿಸ್ಕೊಂಡು ಲಟ್ಸ್ಕೊಳ್ಳೋದ್ರಿಂದ ಬೇಗ ಚಪಾತಿಯನ್ನು ಲಟ್ಸ್ಕೊಳ್ಬೋದು. ಚಪಾತಿಯನ್ನು ಲಟ್ಸ್ಕೊಳ್ಳುವಾಗ ತುಂಬ ದಪ್ಪವಾಗಿ ಅದನ್ನು ಲಟ್ಸ್ಕೊಳ್ಬಾರ್ದು, ಅದು ಸರಿಯಾಗಿ ಬೇಯೋದಿಲ್ಲ. ತುಂಬ ತೆಳುವಾಗಿಯೂ ಲಟ್ಸ್ಕೊಳ್ಬಾರ್ದು. ಈ ಹದದಲ್ಲಿ ಇದನ್ನು ಲಟ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು. ಗ್ಯಾಸ್ ಮೇಲೆ ತವಾವನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಚಪಾತಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗಲೂ ಕೂಡ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇಲ್ಲ, ಹಾಗೆ ಚಪಾತಿಯನ್ನು ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಳ್ಳುವಾಗ ಮಾತ್ರ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಆ ಥರ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ಬೇಗ ಉಬ್ಬಿ ಬರುತ್ತೆ. ಈ ಥರ ಒಂದು ಸೈಡ್ ಸ್ವಲ್ಪ ಬೆಂದಿದ ಮೇಲೆ ಇದನ್ನು ತಿರ್ಸಿ ಹಾಕಿ ಮತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಚಪಾತಿಯ ಮೇಲೆ ಸೌಟಿಂದ ಈ ಥರ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಉಬ್ಬಿ ಬರುತ್ತೆ. ಪುನಃ ತಿರ್ಸಿ ಹಾಕ್ಕೊಂಡು ಇನ್ನೊಂದು ಕಡೆ ಕೂಡ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ.
ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಅದೇ ಥರ ಇನ್ನೊಂದು ಚಪಾತಿಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಚಪಾತಿಯನ್ನು ತೆಗೆದಿದ ಮೇಲೆ ಅದನ್ನು ಹಾಗೆ ಓಪನ್ನಾಗಿ ಗಾಳಿಗೆ ಇಡಬಾರ್ದು, ಅದು ಗಟ್ಟಿಯಾಗಿಬಿಡುತ್ತೆ. ಯಾವುದಾದ್ರೂ ಹಾಟ್ ಬಾಕ್ಸ್ ಥರ ಅಥವಾ ಮುಚ್ಚಳ ಇರುವಂಥ ಪಾತ್ರೆಯಲ್ಲಿ ಅದನ್ನು ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಡಬೇಕು. ಚಪಾತಿ ಸಾಫ್ಟಾಗಿ ಇರುತ್ತೆ. ಇವಾಗ ಚಪಾತಿಯನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಡಯಟ್ ಮಾಡೋರು ಮತ್ತು ನೈಟಲ್ಲಿ ಚಪಾತಿಯನ್ನು ಮಾತ್ರ ತಿನ್ನೋರು ಈ ಥರ ಆಯಿಲನ್ನು ಯೂಸ್ ಮಾಡದೆ ಚಪಾತಿಯನ್ನು ಮಾಡ್ಕೊಂಡು ತಿಂದರೆ ಅವ್ರಿಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸ್ವಲ್ಪ ಅದನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಅಷ್ಟೇ. ಮತ್ತು ಬಿಸಿನೀರು ಹಾಕಬೇಕಂತಿಲ್ಲ, ಮತ್ತು ಒನ್ ಡೇ ಮೊದಲು ಕೂಡ ಅದನ್ನು ಕಲಸಿ ಇಟ್ಕೊಳ್ಬೇಕಂತಿಲ್ಲ. ಜಸ್ಟ್ ಕಲಸಿದ ಮೇಲೆ ಒಂದು 10 ಮಿನಿಟ್ಸಿಂದ ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಬಿಡ್ಬೋದು, ಇಲ್ಲಾಂದರೆ ಇಮಿಡಿಯೇಟ್ ಕೂಡ ಅದನ್ನು ಮಾಡಿಬಿಡ್ಬೋದು. ಚಪಾತಿ ಚೆನ್ನಾಗಿಯೇ ಬರುತ್ತೆ. ಇವಾಗ ಚಪಾತಿ ಆಗಿದೆ ಮಾಡಿದ್ದು. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು, ಇಲ್ಲ ನೈಟಲ್ಲಿ ಮಾಡ್ಬೋದು, ಡಿನ್ನರ್ಗೆ, ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಮಾಡ್ಬೋದು. ನೀವೇನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಆವಾಗಲೂ ಸಹ ಚಪಾತಿಯನ್ನು ಮಾಡ್ಕೊಂಡು ಹೋಗ್ಬೋದು. ನಾನು ಹೇಳ್ಕೊಟ್ಟಿರುವಂಥ ಚಪಾತಿ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಎಣ್ಣೆಯನ್ನು ಯೂಸ್ ಮಾಡದೆ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಮಾಡಿ ತೋರಿಸಿದ ಚಪಾತಿ ತುಂಬಾ ಸ್ಮೂತಾಗಿ ತೆಳುವಾಗಿ ಬಂದಿದೆ. ಇದನ್ನು ನಾನು ಪನ್ನೀರ್ ಕರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.